ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಮ್ಮ ನೈಟ್ ಡ್ಯೂಟಿಯಲ್ಲಿ ಇವತ್ತು ಒಂದು ರಿಟರ್ನ್ ಕಸ್ಟಮರು, ಅಂದರೆ ಹೊಸ ಕಸ್ಟಮರು ಬ್ಲೌಸ್ ಹೊಲ್ಸ್ಕೊಟ್ಟಿದ್ನಲ್ಲ, ಅವರು ಆಲ್ರೆಡಿ ಅದಕ್ಕೆ ಬಂದು ಒಂದು ಚೂರು ಲೂಸ್ ಅಂದರೆ ಟೈಟ್ ಮಾಡಿ ಒಂದು ಸ್ವಲ್ಪ ಲೆಂತ್ ಕಡಿಮೆ ಮಾಡಿ ಅಂತ ಹೇಳಿ ಅಷ್ಟು 6 ಬ್ಲೌಸಲ್ಲಿ ಒಂದು ಹೊಲ್ಕೊಟ್ಟಿದ್ದೆ. ಇನ್ನು 5 ಬ್ಲೌಸಲ್ಲಿ 2 ಕೊಟ್ಟರು. ಇನ್ನೂ ಅಂದರೆ ಸೀರೆಗೆ ಆಪೋಸಿಟ್ ಕಲರ್ ಬ್ಲೌಸ್ ಬಂದಿರೋದನ್ನ ಯಾಕೋ ಅವ್ರಿಗೆ ಇಷ್ಟ ಆಗಿಲ್ಲ. ಅಂದರೆ ಹುಡುಗಿಯವ್ರ ಮನೆಯವರು ಹೇಳಿದ್ರು, ಆದರೆ ಹುಡುಗಿ ಬೇಡ, ನನಗೆ ಅದು ಇಷ್ಟ ಇಲ್ಲ ಅಂದ್ಬಿಟ್ಟು ಅದು ಬೇಡ ಅಂದ್ಬಿಟ್ಟು ತೊಗೊಂಡೋದ್ರು. ಇನ್ನೆರಡು ಸೀರೆಲ್ಲ ಬಂದಿರುತ್ತಲ್ಲ, ಅದೇ ಮೊನ್ನೆ ಹೊಲದನ್ನೆಲ್ಲ ಸ್ಮೂತಾಗಿರೋ ಬ್ಲೌಸು, ಅದೇ ಥರದ್ದು 2 ಬ್ಲೌಸು ಹೊಲ್ಕೊಡಿ. ಒಂದನ್ನು ಬಂದುಬಿಟ್ಟು ರೆಡ್ ಕಲರ್ದು ಬ್ಯಾಕ್ ಬಟನ್ ಇಟ್ಕೊಡಿ ಅಂತ ಹೇಳೈತೆ. ಹಂಗಾಗಿ ಸಿಸ್ಟರ್ ಒಬ್ಬರು ಬ್ಯಾಕ್ ಬಟನ್ ಕೇಳಿದ್ರಲ್ಲ, ಅದಕ್ಕೆ ಸಪ್ರೇಟ್ ವೀಡಿಯೋ ಮಾಡ್ಕೊಂಡಿದ್ದೀನಿ. ಇದು ಬಂದುಬಿಟ್ಟು ಇನ್ನೊಂದು ಬ್ಲೌಸು ಅವ್ರದ್ದೇ. ಅದು ಸುಮ್ಮನೆ ಮಾಮೂಲಿ ರೌಂಡ್ ನೆಕ್ ಇಟ್ಬಿಟ್ಟು ಡಿಸೈನ್ ಏನು ಹೇಳಿಲ್ಲ. ಅದನ್ನು ಕಟ್ ಮಾಡಿಕೊಂಡು ಸ್ವಲ್ಪ ಟೈಲರಿಂಗ್ ಬಗ್ಗೆ, ಅಂದರೆ ಟೈಲರಿಂಗ್ ಕ್ಲಾಸ್ ಬಗ್ಗೆ ಸ್ವಲ್ಪ ಮಾತಾಡೋಣ ಬನ್ನಿ ಫ್ರೆಂಡ್ಸ್. ಸುಮಾರು ಜನ ಕಮೆಂಟ್ ಮಾಡ್ತಾನೆ ಇದ್ದಾರೆ, ಟೈಲರಿಂಗ್ ಕ್ಲಾಸ್ ತೊಗೋತೀರಾ ಅಂತ. ನನಗೇನು ತೊಗೋಬೇಕು ಅಂತ ಆಸೆ ಇದೆ. ಆದರೆ ಈಗ ಸದ್ಯಕ್ಕೆ ನನಗೆ ನನ್ನ ಮಗನಿಗೆ ಹುಷಾರಿಲ್ಲದ ಕಾರಣ ನಾನು ಎಲ್ಲ ವೀಡಿಯೋಗಳಲ್ಲಿ ಹೇಳ್ತಾನೆ ಇರ್ತೀನಿ. ಆಗದ ಕಾರಣ ನಾನು ಇವಾಗೆಲ್ಲೂ ಹೊರಗಡೆನೂ ಹೋಗ್ತಾಯಿಲ್ಲ. ಮನೆ ಆಯಿತು ಕೆಲಸ ಆಯಿತು, ಮನೆ ಆಯಿತು ಕೆಲಸ ಆಯಿತು, ಇಷ್ಟೇ ಆಗ್ಬಿಟ್ಟೈತೆ. ಹಂಗಾಗಿ ಇವಾಗ ಅದ್ರ ಕಡೆ ಗಮನ ಇರೋದ್ರಿಂದ ಅದ್ರ ಬಗ್ಗೆ ಅಷ್ಟು ತಲೆ ಕೆಡಿಸ್ಕೊಂಡಿಲ್ಲ. ನೆಕ್ಸ್ಟು ಮಾಡಬೇಕು ಅಂತ ಐತೆ. ನೆಕ್ಸ್ಟ್ ಮಾಡಿದಾಗ ನಾನು ಇನ್ಫಾರ್ಮ್ ಮಾಡ್ತೀನಿ, ಒಂದು ವೀಡಿಯೋ ಮಾಡ್ತೀನಿ, ಓಕೆನಾ. ಅದು ಬಿಟ್ಟು ಇದರಲ್ಲಿ ಯೂಟ್ಯೂಬಲ್ಲಿ ನಿಮಗೆ ಟೈಲರಿಂಗ್ ಕ್ಲಾಸ್ ಬಗ್ಗೆ ಏನಾದರೂ ವೀಡಿಯೋ ಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ, ನೋಡೋಣ ಎಷ್ಟು ಕಮೆಂಟ್ ಬರುತ್ತೆ, ಎಷ್ಟು ಲೈಕ್ ಬರುತ್ತೆ. ಅದನ್ನು ನೋಡಿ ನಾನು ಕ್ಲಾಸ್ ಸ್ಟಾರ್ಟ್ ಮಾಡಬೇಕೋ ಬೇಡವಾ ಅಂತ ಯೋಚನೆ ಮಾಡ್ತೀನಿ. ನೀವು ಜಾಸ್ತಿ ಕಮೆಂಟ್ ಹಾಕಿದ್ರೆ ಅವಾಗ ನಮಗೂ ಒಂಥರ ಖುಷಿ ಆಗುತ್ತೆ. ಅವಾಗ ನಾನು ಫುಲ್ಲು ಡೀಟೇಲಾಗಿ ಸ್ಟೆಪ್ ಬೈ ಸ್ಟೆಪ್ಪಾಗಿ ಹೇಳ್ಕೊಡ್ತೀನಿ, ಓಕೆನಾ. ಅಂದರೆ ಎಡಿಟ್ ಮಾಡೋಕ್ಕೆ ಹೋಗಲ್ಲ, ಡೈರೆಕ್ಟಾಗಿ ನೀಟಾಗಿ ಒಂಚೂರು ಲೆಂತಿ ಆದರೂ ನಾವು ನೋಡ್ತೀವಿ ಸಿಸ್ಟರ್, ನೀಟಾಗಿ ನಮಗೆ ಎಕ್ಸ್ಪ್ಲೇನ್ ಮಾಡಿ ಹೇಳ್ಕೊಡಿ. ಕಟ್ ಮಾಡೋದು ಬೇಡ, ಎಡಿಟ್ ಮಾಡೋದು ಬೇಡ ಅಂದರೆ ನಾನು ನೀಟಾಗಿ ಹೇಳ್ಕೊಡ್ತೀನಿ. ನಿಮ್ಗೆ ಬೇಕು ಅಂತ ಅಂದರೆ ಕಮೆಂಟ್ ಮಾಡಿ, ಟೈಲರಿಂಗ್ ಕ್ಲಾಸ್ ಬೇಕು, ವಿಡಿಯೋ ಹಾಕಿ ನಾವು ನೋಡ್ತೀವಿ, ಕಲ್ತ್ಕೋತೀವಿ ಅನ್ನೋರಿಗೆ ನಾನು ಸಹಾಯ ಮಾಡ್ತೀನಿ, ಓಕೆನಾ. ಕಲ್ತ್ಕೊಳ್ಳೋರು, ಇಂಟ್ರೆಸ್ಟ್ ಇರೋರು ಲೈಕ್ ಮಾಡಿ, ಕಮೆಂಟ್ ಮಾಡಿ. ನಾನು ಜಾಸ್ತಿ ಜನ ಕಮೆಂಟ್ ಮಾಡಿದ್ರೆ ನಾನು ಅದಕ್ಕೆ ಕ್ಲಾಸ್ ಸ್ಟಾರ್ಟ್ ಮಾಡ್ತೀನಿ, ಓಕೆನಾ. ಅದರಲ್ಲಿ ಬಂದ್ಬಿಟ್ಟು ಮುಖ್ಯವಾಗಿ ಇವಾಗ ಟೈಲರಿಂಗ್ ಕ್ಲಾಸ್ ಅಂದ ತಕ್ಷಣ ಕಲಿಬೇಕಾಗಿರೋದು ಯಾವುದು, ಮುಖ್ಯವಾಗಿ ನೀವು ಕಲಿತಿದ್ದಂಗೆ ಅರ್ನಿಂಗ್ ಸ್ಟಾರ್ಟ್ ಮಾಡಬೇಕು ಅಂದರೆ ಮೊದಲನೇದಾಗಿ ಸಾದಾ ಬ್ಲೌಸು ಕಲ್ತ್ಕೋಬೇಕು, ಪ್ಲೇನ್ ಬ್ಲೌಸು, ಆಮೇಲೆ ಲೈನಿಂಗ್ ಬ್ಲೌಸು, ಆಮೇಲೆ ಬೋಟ್ ನೆಕ್ಕು. ಈಗ ತುಂಬಾ ಟ್ರೆಂಡಿಂಗಲ್ಲಿರೋದು ಬೋಟ್ ನೆಕ್ಕು, ಓಕೆನಾ. ಬೋಟ್ ನೆಕ್ಕು ಆದಮೇಲೆ ಪ್ರಿನ್ಸ್ ಕಟ್ಟು, ಇದಿಷ್ಟು ಕಲ್ತ್ಕೊಳ್ಳಿ. ಕಾಲರ್ ಆಗಲಿ ಆಲ್ಟರ್ ನೆಕ್ ಆಗಲಿ ಅವೆಲ್ಲ ವೇರು ಅಷ್ಟು ಬರಲ್ಲ. ಮುಖ್ಯವಾಗಿ ಬೋಟ್ ನೆಕ್ಕು ಜಾಸ್ತಿ ಟ್ರೆಂಡಿಂಗ್ ಇದೆ ಇವಾಗ. ಮತ್ತು ಮಾಮೂಲಿ ಪ್ರಿನ್ಸ್ ಕಟ್ಟು ಕೇಳ್ತಾರೆ, ಮಾಮೂಲಿ ಲೈನಿಂಗ್ ಬ್ಲೌಸು, ಸಾದಾ ಬ್ಲೌಸು, ಈ 4 ನೀವು ಕಲ್ತ್ಕೊಂಡ್ರೆ ಒಂದು ಲೆವೆಲ್ಗೆ ಟೈಲರ್ ಆದಂಗೆ. ಇನ್ನು ಇದನ್ನೆಲ್ಲ ಕಲಿತ್ರೆ ಆಟೋಮೆಟಿಕ್ಕಾಗಿ ಇನ್ನು ಬೇರೆದು ಕಲ್ತ್ಕೋಬೋದು, ಓಕೆನಾ. ನೀವೇನಾದರೂ ಕಮೆಂಟ್ ಮಾಡಿದ್ರೆ ಈ 4 ಡೀಟೇಲಾಗಿ ನಿಮಗೆ ಸ್ಟೆಪ್ ಬೈ ಸ್ಟೆಪ್ಪಾಗಿ ಹೇಳ್ಕೊಡ್ಬೇಕು ಅಂತ ಅಂದ್ಕೊಂಡಿದ್ದೀನಿ, ಓಕೆನಾ. ಕಮೆಂಟ್ಗಳು ಜಾಸ್ತಿ ಲೈಕ್ ಮಾಡಿದ್ರೆ ಆವಾಗ ಹೇಳ್ಕೊಡ್ತೀನಿ. ನಾನು ಹೇಳ್ಕೊಡೋದು ನನ್ನ ವೀಡಿಯೋ ಆಲ್ರೆಡಿ ನೋಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಈ ಥರ ಹೇಳಿದ್ರೆ ನಾನು ಬೇಕಾದರೆ ಆಮೇಲೆ ಕ್ಲಾಸ್ ಸ್ಟಾರ್ಟ್ ಮಾಡೋದು ಆಮೇಲೆ ನೋಡೋಣ, ಆನ್ಲೈನ್ ಕ್ಲಾಸು. ಯಾಕೆಂದರೆ ಈಗ ಸದ್ಯಕ್ಕೆ ನಾನು ಫ್ರೀ ಇಲ್ಲದೆ ಇರೋ ಕಾರಣ ಸುಮ್ಮನೆ ಹೇಳ್ಬಿಟ್ಟು ಆಮೇಲೆ ನಿಮಗೆ ಕ್ಲಾಸು ಕರೆಕ್ಟಾಗಿ ಕೊಡೋಕ್ಕಾಗ್ದೇ ಆಮೇಲೆ ನಮ್ಮ ಮನೆ ಪ್ರಾಬ್ಲಮ್ ಎಲ್ಲ ಹೇಳ್ಕೊಂಡು ಇದು ಮಾಡೋಕ್ಕೆ ನಂಗೆ ಇಷ್ಟ ಇಲ್ಲ. ನಾವು ಹೇಳಿದ ತಕ್ಷಣವೇ ಇವಾಗ 1 ತಿಂಗಳು ಕೋರ್ಸ್ ಅಂದರೆ 1 ತಿಂಗಳಲ್ಲಿ ನಿಮಗೆಲ್ಲನೂ ನೀಟಾಗಿ ಹೇಳ್ಕೊಡ್ಬೇಕು, ಆ ಥರ ಇರಬೇಕು ಅಲ್ವಾ. ಇವಾಗ ನಾವು ಹೇಳ್ಕೊಟ್ಟದ್ದನ್ನು ನೀವು ಹಂಗೆ ಕಲಿತ್ರೆ ನೀವು ಪರ್ಫೆಕ್ಟಾಗಿ 1 ತಿಂಗಳಲ್ಲೇ ಕಲ್ತ್ಕೋಬೋದು. 1 ತಿಂಗಳಿಲ್ಲ, 1 ವಾರದಲ್ಲೇ ಕಲಿಬೋದು. ಇಂಟ್ರೆಸ್ಟ್ ಇರಬೇಕು, ಗಮನ ಕೊಟ್ಟು ಕಲಿಬೇಕು. ನಾವು ಏನು ಹೇಳ್ಕೊಡ್ತೀವಿ ಅದು ಏನು ಅಂತ ಅದು ಅರ್ಥ ಆಗಲಿಲ್ಲ, ಇನ್ನೊಂದು ಸಲ ನೀವು ಕೇಳಿಕೊಂಡು ಅದನ್ನು ಹೆಂಗೆ ಮಾಡಬೇಕು ಅಂತ ನೀವು ಪ್ರಾಕ್ಟೀಸ್ ಮಾಡಬೇಕು ಜಾಸ್ತಿ, ಓಕೆನಾ. ಅಯ್ಯೋ ಒಂದು ಬ್ಲೌಸ್ ಹೊಲ್ದ್ಬಿಟ್ಟು ಅಯ್ಯೋ ಇನ್ನೇನಪ್ಪ ಬಿಡು ಹೊಲಿಯೋದು, ಒಂದು ಹೊಲ್ದಿದ್ದೀನಲ್ಲ ಅಂತ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬಾರ್ದು. ಒಂದಲ್ಲ 2 ಅಲ್ಲ, ಹೊಲಿತಾ ಇರಬೇಕು, ಕಟಿಂಗ್ ಮಾಡ್ತಾ ಇರಬೇಕು, ಓಕೆನಾ. ಆವಾಗ ಮಾಡಿ ಕೈ ಪೊಳಗ್ದಷ್ಟು ನಿಮಗೆ ಪ್ರಾಕ್ಟೀಸ್ ಆಗುತ್ತೆ. ಆವಾಗ ನಿಮಗೆ ಹೊಲಿಯೋಕ್ಕೆ ಒಂದು ಕಾನ್ಫಿಡೆಂಟ್ ಬರುತ್ತೆ, ಓಕೆನಾ. ಹಂಗಾಗಿ ನಿಮಗೆ ಯಾರಿಗಾದರೂ ಇಂಟ್ರೆಸ್ಟ್ ಇರೋರು ಈ ವಿಡಿಯೋ ನೋಡಿ ಇಂಟ್ರೆಸ್ಟ್ ಇದ್ದರೆ ಟೈಲರಿಂಗ್ ಕ್ಲಾಸ್ನ ಕಲಿಬೇಕು ಅನ್ನೋರಿದ್ದರೆ ಕಮೆಂಟ್ ಮಾಡಿ. ನಾನು ಯೂಟ್ಯೂಬಲ್ಲಂತೂ ನಿಮಗೆ ಟೈಲರಿಂಗ್ ಕ್ಲಾಸ್ನ ಸ್ಟಾರ್ಟ್ ಮಾಡ್ತೀನಿ, ಓಕೆನಾ. ನಾನು ಹೇಳ್ದಂಗೆ ಆನ್ಲೈನ್ ಕ್ಲಾಸ್ ಬೇಕಾದರೆ ನೆಕ್ಸ್ಟು ಅದಕ್ಕೂ ವೀಡಿಯೋ ಹಾಕ್ತೀನಿ, ಅವಾಗ ಬೇಕಾದ್ರೆ ಜಾಯ್ನ್ ಆಗ್ಬೋದು. ಇವಾಗ ಸದ್ಯಕ್ಕೆ ಟೈಲರಿಂಗ್ ಕ್ಲಾಸ್ನ ನಾನು ಯೂಟ್ಯೂಬಲ್ಲಿ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ನಿಮ್ಗೆ ಇಂಟ್ರೆಸ್ಟ್ ಇರೋರು ಕಮೆಂಟ್ ಮಾಡಿದ್ರೆ ನಾನು ಅದಕ್ಕೆ ತಕ್ಕನಾಗಿ ಹೇಳಿದ್ನಲ್ಲ, ಫಸ್ಟಿಂದ ಇಷ್ಟು ಬ್ಲೌಸ್ಗಳ್ನು ನೀಟಾಗಿ ಹೇಳ್ಕೊಡ್ತೀನಿ. ಪರ್ಫೆಕ್ಟಾಗಿ ನಿಮ್ಗೆ ಬೇಕಾಗಿರೋದು ಬೇಸಿಕ್ ಇದು, ಓಕೆನಾ. ಆಮೇಲೆ ಒಂದು ಡಿಸೈನ್ ಕಲಿತ್ರೆ ನಿಮ್ಗೆ ಆಟೋಮೆಟಿಕ್ಕಾಗಿ ಇನ್ನೊಂದು ಡಿಸೈನು
ಕಟ್ಟಿಂಗ್ ಆಗಲಿ ಸ್ಟಿಚಿಂಗ್ ಮಾಡೋಕ್ಕೆ ಬಂದ್ಬಿಡುತ್ತೆ. ಓಕೆನಾ. ಸಿಂಪಲ್ ಡಿಸೈನ್ಗಳನ್ನೇ ಕಲ್ತ್ಕೊಳ್ಳಿ. ಯಾಕೆಂದರೆ ಸ್ಟಾರ್ಟಿಂಗ್ ಬಿಗಿನರ್ಸ್ಗೆ ಜಾಸ್ತಿ ಗ್ರ್ಯಾಂಡಾಗಿರೋ ಡಿಸೈನು ಪ್ಯಾಚ್ ವರ್ಕ್ ಡಿಸೈನ್ಗಳು ಕಷ್ಟ ಆಗುತ್ತೆ. ಅದ್ರಲ್ಲಿ ಸಿಂಪಲ್ಲಾಗಿ ಪೋಟ್ಲಿ ಬಟನ್ ಕೊಡೋದು, ಒಂಚೂರು ಪ್ಯಾಚ್ ವರ್ಕ್ ಕೊಡೋದು, ಒಂಚೂರು ಕ್ರಾಸಾಗಿ ತೊಗೊಳ್ಳೋದು, ಆಮೇಲೆ ಪಾಟ್ ನೆಕ್ಕು, ಆಮೇಲೆ ಬೋಟ್ ನೆಕ್ಕಲ್ಲಿ ತುಂಬ ವೆರೈಟಿ ಟೆಂಪಲ್ ಡಿಸೈನು, ಅದರಲ್ಲಿ ಬೇರೆ ಬೇರೆ ಡಿಸೈನ್ಸ್ಗಳು ತುಂಬಾ ಇದ್ದಾವೆ. ನೀವು ಬೇಕು ಅಂದರೆ ಆ ಥರದನ್ನು ಕಲ್ತ್ಕೊಂಡ್ರೆ ತುಂಬಾ ಉಪಯೋಗ ಆಗುತ್ತೆ. ಯಾಕೆಂದರೆ ಬಿಗಿನರ್ಸ್ಗೆ ಜಾಸ್ತಿ ಇವಾಗ ಆಮೇಲೆ ಟ್ರೆಂಡಿಂಗ್ ಇರೋದು ಬೋಟ್ ನೆಕ್ಕಲ್ಲಿ. ಹಿಂದೆಗಡೆ ತುಂಬ ಡಿಸೈನ್ಸ್ ಟ್ರೆಂಡಿಂಗ್ ಇದೆ. ಟೆಂಪಲ್ ಡಿಸೈನ್ ಆಗ್ಬೋದು, ಇಲ್ಲ ಒಂಥರ ಓಲ್ ಥರ ಆಗ್ಬೋದು, ಆ ಥರ ತುಂಬ ಡಿಸೈನ್ಸ್ಗಳು ಇದ್ದಾವೆ. ಓಕೆನಾ. ಆ ಥರ ಡಿಸೈನ್ಸ್ಗಳನ್ನ ನೀವು ನಾನು ಹೇಳ್ದಂಗೆ ಒಂದು ಕಲಿತ್ರೆ ಅದೇ ಥರ ಇನ್ನೊಂದು ನೀವು ಪ್ರಾಕ್ಟೀಸ್ ಮಾಡ್ತಾ ಹೋದರೆ ಆ ಥರ ನಿಮ್ಮ ಬ್ಲೌಸ್ಗಳನ್ನ ನೀವು ಹೊಲ್ಕೊಂಡು ಪ್ರಾಕ್ಟೀಸ್ ಮಾಡಿದ್ರೆ ಆಮೇಲೆ ನಿಮಗೆ ಬೇರೆಯವ್ರ ಬ್ಲೌಸ್ ಹೊಲಿಯೋಕ್ಕೆ ಒಂದು ಕಾನ್ಫಿಡೆಂಟ್ ಬರುತ್ತೆ. ಓಕೆನಾ. ಅಯ್ಯೋ ಇವಾಗ ಯಾರೋ ಅವ್ರು ಕಲಿತಾ ಇದ್ದಾರೆ, ಇವ್ರು ಕಲಿತಾ ಇದ್ದಾರೆ, ಅಯ್ಯೋ ಅಪ್ಪ ಅವರಿಷ್ಟು ದುಡ್ಡು ಸಂಪಾದನೆ ಮಾಡ್ತಾಯಿದ್ದಾರೆ, ನಾವು ಮಾಡೋಣ ಅಂದ್ಬಿಟ್ಟು ಸುಮ್ಮನೆ ಹೋಗಿ ಕಲ್ತ್ಕೋತೀನಿ ಅಂದ್ಬಿಟ್ಟು ಮಿಷಿನ್ ತಂದಿಟ್ಬಿಟ್ಟು ಪ್ರಾಕ್ಟೀಸ್ ಮಾಡ್ದೇ ಇಲ್ಲ ಅದನ್ನು ಹೊಲಿಯೋದನ್ನು ಯಾವ್ದಾದ್ರು ವೀಡಿಯೋನಾದರೂ ನೋಡಿ ಕಲ್ತ್ಕೊಂಡು ಮಾಡ್ದೇ ಬಿಟ್ಬಿಟ್ರೆ, ಇಲ್ಲ ಕ್ಲಾಸ್ಗಳಿಗೆ ಹೋಗಿ ನಿಮ್ಗೆ ಹತ್ರದಲ್ಲಿ ಯಾವ್ದಾದ್ರು ಕ್ಲಾಸ್ ಇದ್ದರೆ, ಇಲ್ಲಾಂದರೆ ಅದೇ ಹೇಳ್ದಂಗೆ ಈ ಥರದ್ದು ನೀಟಾಗಿ ಹೇಳ್ಕೊಡ್ತೀವಿ. ನಮ್ಮ ವಾಟ್ಸಪ್ ನಂಬರು ಕೊಡ್ತೀನಿ. ನಿಮ್ಗೆ ಏನೋ ಡೌಟ್ಸ್ ಇದ್ದರೆ ವಾಟ್ಸಪ್ ಮೆಸೇಜ್ ಮಾಡಿದ್ರೆ ನಾನು ಹಂಗೆ ರಿಪ್ಲೈ ಮಾಡ್ತೀನಿ ವಾಯ್ಸ್ ಮೆಸೇಜಲ್ಲಿ. ಓಕೆನಾ. ಈ ಥರ ಎಲ್ಲ ಇರುತ್ತೆ ಫೆಸಿಲಿಟಿಗಳು. ಆದರೆ ಎಲ್ಲರೂ ಹೇಳ್ಕೊಡಲ್ಲ. ಈಗೆಲ್ಲ ಜಾಸ್ತಿ ಅಮೌಂಟಲ್ಲೇ ಜಾಸ್ತಿ ಹೇಳ್ಕೊಡೋದೇ ಜಾಸ್ತಿ ಆಗಿದೆ. ಓಕೆನಾ. ಹಂಗಾಗಿ ನಾನು ಫ್ರೀಯಾಗಿ ನಿಮಗೆ ಟೈಲರಿಂಗ್ ಕ್ಲಾಸ್ನ ಸ್ಟಾರ್ಟ್ ಮಾಡ್ತೀನಿ. ಮತ್ತು ಇನ್ನೊಂದು ಏನಪ್ಪ ಅಂದರೆ ಅದರಲ್ಲಿ ನಾನು ಹೇಳ್ದಂಗೆ ವಾಟ್ಸಪ್ ನಂಬರ್ ಕೊಡ್ತೀನಿ. ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ನನಗೆ ವಾಯ್ಸ್ ಮೆಸೇಜ್ ಕಳಿಸಿದ್ರೆ ಅದರಲ್ಲಿ ನಾನು ರಿಪ್ಲೈ ಮಾಡ್ತೀನಿ. ಏನಾದರೂ ಡೌಟು ಕೇಳಲೇಬೇಕು ಅಂದರೆ ನಾನು ಫ್ರೀಯಾಗಿದ್ದಾಗ ಬೇಕಾದ್ರೆ ನಿಮಗೆ ಫೋನ್ ಮಾಡಿ ವಾಯ್ಸ್ ಮೆಸೇಜ್ ಅಂತೂ ರಿಪ್ಲೈ ಮಾಡ್ತೀನಿ. ಅದೂ ಇನ್ನೂ ಎಕ್ಸ್ಪ್ಲೇನ್ ಮಾಡಬೇಕು ಅಂದರೆ ನಾನು ಫ್ರೀಯಾಗಿದ್ದಾಗ ಫೋನ್ ಮಾಡಿ ಬೇಕಾದ್ರೆ ಹೇಳ್ತೀನಿ. ಓಕೆನಾ. ಯಾಕೆಂದರೆ ನಮ್ಮದು ಮನೇಲೂ ಪ್ರಾಬ್ಲಮ್, ಮನೆ ಕೆಲಸಗಳು, ಅಂಗಡಿ ಕೆಲಸ, ಅದು ಇದು ಏನೇನೋ ಇರುತ್ತಲ್ವ. ಹಂಗಾಗಿ ನಾವು ಫ್ರೀ ಆದಾಗ ಬೇಕಾದ್ರೆ ಎಕ್ಸ್ಪ್ಲೇನ್ ಮಾಡಿ ಹೇಳ್ಕೊಡ್ತೀನಿ. ಅದರಲ್ಲಿ ಏನು ತೊಂದರೆ ಇಲ್ಲ. ನಿಮಗೆ ಇಂಟ್ರೆಸ್ಟ್ ಇರೋರು ಬೇಕು ಅಂದರೆ ಇದಕ್ಕೆ ಜಾಯ್ನ್ ಆಗ್ಬೋದು. ನಾನು ಸ್ಟಾರ್ಟಿಂಗ್ ಅಂದರೆ ಬೇಸಿಕ್ಕಿಂದ ಸಾದಾ ಬ್ಲೌಸಿಂದನೂ ಹೇಳ್ಕೊಡ್ತೀನಿ. ಓಕೆನಾ. ಇದಕ್ಕೆ ನಾನು ಹೇಳ್ದಂಗೆ ಎಷ್ಟು ಕಮೆಂಟು ಎಷ್ಟು ಲೈಕ್ ಬರುತ್ತೆ ನೋಡಿಕೊಂಡು ಸ್ಟಾರ್ಟ್ ಮಾಡ್ತೀನಿ. ಒಂದು ಅಷ್ಟೋ ಇಷ್ಟ ಆದರೂ ಬಂದಾಗ ನಮಗೂ ಒಂಥರ ಖುಷಿಯಾಗುತ್ತೆ. ಇಷ್ಟು ಚೆನ್ನಾಗಿ ಕೇಳ್ತಿದ್ದಾರಲ್ಲಪ್ಪ ನಾವು ವೀಡಿಯೋಸ್ನ, ಇಷ್ಟಪಡ್ತಾರಲ್ಲ, ಹೇಳೋದು ಅರ್ಥ ಆಗುತ್ತೆ ಅವ್ರಿಗೆ ಅನ್ನೋದು ಒಂದು ಖುಷಿಯಾಗುತ್ತೆ. ಓಕೆನಾ. ಹಂಗಾಗಿ ನನ್ನ ವೀಡಿಯೋಸ್ನ ನೋಡಿ, ನಂದು ಆಲ್ರೆಡಿ ಟೈಲರಿಂಗ್ ಕ್ಲಾಸ್ ಅಂತಲೂ ಒಂದು ಪ್ಲೇಲಿಸ್ಟ್ ಮಾಡಿದ್ದೀನಿ. ಅದರಲ್ಲಿ ಹೋಗಿ ನೋಡಿ, ಅದು ನೋಡಿಬಿಟ್ಟು ಬೇಕಂದರೆ ನೀವು ಹೇಳಿದ್ರೆ ನಾನು ಸ್ಟಾರ್ಟ್ ಮಾಡ್ತೀನಿ. ಓಕೆನಾ. ಅದರಲ್ಲೂ ಇದೆ. ಆದರೂ ಇವು ಹೊಸ್ದಾಗಿ ಸ್ಟಾರ್ಟ್ ಮಾಡೋದ್ರಿಂದ ಹೊಸೊಬ್ಬರಿಗೆ ಸ್ವಲ್ಪ ಜಾಯ್ನ್ ಆಗ್ಬೋದು ಅನ್ನೋದಕ್ಕೋಸ್ಕರ ಅಷ್ಟೇ. ಓಕೆನಾ. ಇನ್ನೂ ಸ್ವಲ್ಪ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿ ಹೇಳ್ಕೊಡೋಣ ಅನ್ನೋದು ನನ್ನ ಉದ್ದೇಶ ಅಷ್ಟೇ. ನನಗೆ ಈ ಥರದ್ದೆಲ್ಲ ಹೇಳ್ಕೊಡ್ಬೇಕು ಅನ್ನೋದು ತುಂಬಾ ಇಷ್ಟ. ಆದರೆ ಒಂದು ಏನಪ್ಪ ಪ್ರಾಬ್ಲಮ್ ಅಂದರೆ ಮನೆಗಳ ಹತ್ರ ಹೇಳ್ಕೊಡ್ತೀನಿ ಅಂದರೆ ಬರ್ತಾರೆ. ಇಲ್ಲೂ ತುಂಬ ಜನ ಕೇಳ್ತಾರೆ, ಹೇಳ್ಕೊಡಿ ಆಂಟಿ ನಮಗೂ ಟೈಲರಿಂಗ್ ಕ್ಲಾಸು ಅಂತ. ಒಂದೇನು ಪ್ರಾಬ್ಲಮ್ ಅಂದರೆ ಅಂಗಡಿ ಚಿಕ್ಕದಿದೆ, ಆಮೇಲೆ ಮನೆಯೂ ಚಿಕ್ಕದಿದೆ. ಕರ್ಕೊಬಂದು ಇಟ್ಬಿಟ್ರೆ ಆಮೇಲೆ ನನಗೆ ಕೆಲಸ ಮಾಡೋಕ್ಕಾಗಲ್ಲ. ಯಾಕೆಂದರೆ ಜಾಸ್ತಿ ಅವ್ರ ಕಡೆನೇ ಗಮನ ಹೋಗುತ್ತೆ. ಆಮೇಲೆ ಎಲ್ಲ ಕರೆಕ್ಟಾಗಿ ಇವಾಗ 1 ಅವರ್ ಅಂದರೆ 1 ಅವರಲ್ಲೇ ಬರಬೇಕು. ಇವಾಗ ಆಮೇಲೆ ಬರೋದು, ಒಂದು 10 ನಿಮಿಷ ಲೇಟಾಗಿ ಬರೋದು, 1 ಅವರ್ ಲೇಟಾಗಿ ಬರೋದು, ಆ ಥರ ಎಲ್ಲ ಬಂದಾಗ ಏನಾಗುತ್ತೆ ನಮಗೆ ಸ್ಟಿಚಿಂಗ್ ಮಾಡೋದು ಬಿದ್ದೋಗುತ್ತೆ. ಆವಾಗೇನಾಗುತ್ತೆ ಈ ಕಡೆ ಇದೂ ಸರಿಯಾಗಿ ಇದು ಮಾಡೋಕ್ಕಾಗಲ್ಲ, ಅದನ್ನು ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ನಾನು ಮನೆ ಹತ್ರ ಮಾಡೋದನ್ನು ಬಿಟ್ಟಿದ್ದೀನಿ. ನಮಗೆ ಸ್ಟಿಚಿಂಗ್ ಮಾಡೋಕ್ಕಾಮೇಲೆ ನಮಗೆ ಎಮ್ಮಿಂಗ್ ಉಗ್ಸಾಕೋಕೆ ಒಬ್ಬರೇ ಇರೋದು, ಕುಚ್ಚಾಕೋಕೆ ಒಬ್ರು ಇದ್ದಾರೆ. ಆದರೆ ಅವ್ರು ಮನೆಗಳಲ್ಲಿ ಮಾಡ್ತಾರೆ, ಅಂಗಡಿ ಹತ್ರ ಯಾರೂ ಮಾಡಲ್ಲ. ಓಕೆನಾ. ಮನೆಗೆ ತೊಗೊಂಡೋಗಿ ರೆಡಿ ಮಾಡಿ ತಂದುಕೊಡ್ತಾರೆ. ಹಂಗಾಗಿ ನನಗೆ ಇಲ್ಲೆಲ್ಲನೂ ನಾನೇ ನಿಭಾಯಿಸ್ಬೇಕಾಗುತ್ತಲ್ವ, ಅದಕ್ಕೆ ಕಷ್ಟ ಆಗುತ್ತೆ. ಓಕೆನಾ. ಹಂಗಾಗಿ ನಿಮ್ಗೆ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.